ಕ್ವೀನ್ ರನ್ಯಾ ರಾವ್ಗೆ ಬಿಗ್ ಶಾಕ್. ರನ್ಯಾಗೆ 1 ವರ್ಷ ಬೇಲ್ ಇಲ್ಲ, ಜೈಲಿನಲ್ಲೇ ಠಿಕಾಣಿಯನ್ನ ಹೂಡಬೇಕಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ರನ್ಯಾ ರಾವ್ ಈಗ 1 ವರ್ಷ ಜೈಲಿನಲ್ಲೇ ಇರೋದ್ರ ಬಗ್ಗೆ ಖಚಿತವಾಗ್ತಾ ಇದೆ. ರನ್ಯಾ ವಿರುದ್ಧ ಡಿಆರ್ಐ ಹೊರಡಿಸಿದ್ದಂತಹ ಕಾಫಿ ಪೋಸಾ ಕಾಯ್ದೆಯನ್ನ ಅನುಮೋದಿಸಿರೋ ಸಲಹಾ ಮಂಡಳಿ. ಆದುದರಿಂದ 1 ವರ್ಷ ರನ್ಯಾಗೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಕಾಫಿ ಪೋಸಾ ಸಲಹಾ ಮಂಡಳಿ ಅನುಮೋದನೆಯನ್ನ ನೀಡಿದೆ. ಹೀಗಾಗಿ 3 ಆರೋಪಿಗಳಿಗೆ ಕನಿಷ್ಠ 1 ವರ್ಷದ ಜಾಮೀನು ಸಿಗೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಆರೋಪಿಗಳು ಭವಿಷ್ಯದಲ್ಲಿ ಮತ್ತೆ ಚಿನ್ನ ಕಳ್ಳ ಸಾಗಣೆಯಲ್ಲಿ ತೊಡಗಬಾರದು ಎಂಬ ಕಾರಣದಿಂದ ಇದೀಗ ಡಿಆರ್ಐ ಅಧಿಕಾರಿಗಳು ಕಾಫಿ ಪೋಸಾ ಕಾಯ್ದೆಯನ್ನ ಜಾರಿಗೊಳಿಸಿದ್ರು. ಈ ಕಾಯ್ದೆಯನ್ನ ಯಾಕೆ ಜಾರಿಗೊಳಿಸಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ. ಅದಕ್ಕೆ ಕಾರಣವನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಪರಿಶೀಲನೆ ಮಾಡಿರುವಂತಹ ಸಲಹಾ ಮಂಡಳಿಯು ಈ 3 ಆರೋಪಿಗಳನ್ನು ಡಿಆರ್ಐ ಅಧಿಕಾರಿಗಳು ಕಾಫಿ ಪೋಸಾ ಕಾಯ್ದೆಯಡಿ ಬಂಧಿಸಿರುವುದನ್ನು ಅನುಮೋದಿಸಿದೆ. ಹೀಗಾಗಿ 3 ಆರೋಪಿಗಳು ಕನಿಷ್ಠ 1 ವರ್ಷ ಜೈಲಿನಲ್ಲೇ ಇರೋದು ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಗಂಭೀರ ಪ್ರಕರಣದಲ್ಲಿ ಆರೋಪಿಗಳ ಈ ಜೈಲು ವಾಸವನ್ನ ಮತ್ತೆ 1 ವರ್ಷ ವಿತರಣೆ ಮಾಡುವಂತಹ ಕಾಯ್ದೆಯಲ್ಲೂ ಕೂಡ ಈ ಅವಕಾಶಗಳು ಕೂಡ ಇದೆ. ಈಗೇನು 1 ವರ್ಷ ಏನು ಜೈಲಿನಲ್ಲೇ ಇರಬೇಕು ಅಂತ ಏನು ಹೇಳ್ತಾ ಇದೆ ಈ ಒಂದು ಕಾಯ್ದೆ, 1 ವರ್ಷ ಮುಗಿದ ನಂತರವೂ ಕೂಡ ಅದನ್ನು ಮತ್ತೆ 1 ವರ್ಷಗಳ ಕಾಲ ಮುಂದುವರಿಸಬಹುದು ಅಂತ ಕೂಡ ಈ ಒಂದು ಕಾಯ್ದೆ ಹೇಳ್ತಾ ಇದೆ.